बृहत् स्वयंभू स्तोत्र समर्थ भद्राचार्य महाराज की जय। परम देवादिदेव श्री आदिनाथ भगवान की जय। स्वयंभुवा भूतहितेन भूतले समञ्जसा ज्ञानविभूतिचक्षुषा विराजितं येन विदुन्वतात्तमः क्षपाकरेणेव गुणोत्करैकरैः। ಮೊದಲನೇ ಶ್ಲೋಕ ಆಗಿತ್ತು, ಇವತ್ತು ಎರಡನೇ ಶ್ಲೋಕ. ಪ್ರಜಾಪತಿರ್ಯ ಪ್ರಥಮಂ ಜಿಜೀವಿಷು ಶಶಾಸಕೃಷ್ಯಾದಿಷು ಕರ್ಮಸು ಪ್ರಜಾ ಪ್ರಬುದ್ಧತತ್ವ ಪುನರದ್ಭುತೋದಯೋ ಮಮತ್ವತೋ ನಿರ್ವಿವಿಧೇ ವಿಧಾಮನಃ. ಪ್ರಜಾಪತಿರ್ಯಃ ಪ್ರಥಮಂ ಜಿಜೀವಿಷುಃ ಶಶಾಸ ಕೃಷ್ಯಾದಿಷು ಕರ್ಮಸು ಪ್ರಜಾಃ ಪ್ರಬುದ್ಧತತ್ವಃ ಪುನರದ್ಭುತೋದಯೋ ಮಮತ್ವತೋ ನಿರ್ವಿವಿಧೇ ವಿಧಾಂವರಃ. ಪ್ರಜಾಪತಿರ್ಯಃ ಪ್ರಥಮಂ ಜಿಜೀವಿಷುಃ ಶಶಾಸ ಕೃಷ್ಯಾದಿಷು ಕರ್ಮಸು ಪ್ರಜಾಃ ಪ್ರಬುದ್ಧತತ್ವ ಪುನರದ್ಭುತೋದಯೋ ಮಮತ್ವತೋ ನಿರ್ವಿವಿಧೇ ವಿಧಾಂವರಃ. ಪ್ರಜಾಪತ್ಯ ಪ್ರಜೆಗಳ ಸ್ವಾಮಿಯಾದ ಯಾವ ಆದಿನಾಥರು, ಪ್ರಥಮಂ ಮೊದಲು, ಜಿಜೀವಿಷು ಜೀವಿಸುವುದಕ್ಕೆ ಇಚ್ಛಿಸುವ, ಪ್ರಜಾಹ ಪ್ರಜೆಗಳನ್ನು, ಕೃಷ್ಯಾದಿಷು ಕೃಷಿ ಮೊದಲಾದ ಕರ್ಮಸು ಕರ್ಮಗಳಲ್ಲಿ ಶಶಾಸ ನೇಮಿಸಿದರು. ಯುಗದ ಆದಿನಲ್ಲಿ ಭೋಗಭೂಮಿ ಮುಗಿದು ಕರ್ಮಭೂಮಿ ಪ್ರಾರಂಭ ಆಗಿತ್ತು. ಭೋಗಭೂಮಿ ಜನಗಳಿಗೆ ಎಲ್ಲದೂ ಕೂಡ ಕಲ್ಪವೃಕ್ಷದಿಂದ ಸಿಗ್ತಾ ಇತ್ತು. ಅವರಿಗೆ ಏನನ್ನೂ ಶ್ರಮ ಪಡೋ ಅವಶ್ಯಕತೆ ಇರಲಿಲ್ಲ. ಅವ್ರಿಗೆ ಕೆಲಸ ಮಾಡೋದೇ ಗೊತ್ತಿರಲಿಲ್ಲ. ಆಗ ಅವ್ರಿಗೆ ಯಾವಾಗ ಕಲ್ಪವೃಕ್ಷಗಳೆಲ್ಲ ಮಾಯ ಆದವು, ಕಾಣೆ ಆದವು, ಅವ್ರ ಶಕ್ತಿಯನ್ನು ಕಳ್ಕೊಂಡು ಆಗ ಚಿಂತೆ ಆಗುತ್ತೆ, ಹೇಗೆ ಬದುಕಬೇಕು ಅಂತ ಅನಿಸುತ್ತೆ. ಭೂಮಿ ಮೇಲೆ ಬೇಕಾದಷ್ಟು ತಾನಾಗೆ ಬೆಳೆದಂತಹ ಕಬ್ಬು, ಭತ್ತ, ಹಣ್ಣು, ತರಕಾರಿ ಎಲ್ಲ ಇತ್ತು. ಎಲ್ಲ ಬೆಳೆದಿದ್ರು ಅದನ್ನು ಹೇಗೆ ಉಪಯೋಗಿಸ್ಬೇಕು, ಅದನ್ನು ತಗೋಬಹುದೋ ತಗೋಬಾರ್ದೋ, ಏನು ಮಾಡಬೇಕು, ಯಾವ ಉಪಯೋಗಕ್ಕೆ ಬರುತ್ತೆ ಏನೂ ಗೊತ್ತಿರಲಿಲ್ಲ ಅವರಿಗೆ. ಅವರೆಲ್ಲ ಹೆದರ್ಕೊಂಡು ಬಂದು ಭಗವಂತರ ಹತ್ರ ಗೃಹಸ್ಥಾವಸ್ಥೆಯಲ್ಲಿದ್ದಂಥ ಆದಿನಾಥ ಪ್ರಭುಗಳನ್ನು ಕೇಳ್ಕೋತಾರೆ. ಆಗ ಅವರೇನು ಮಾಡ್ತಾರೆ, ಅವರುಗಳನ್ನು ಕೃಷಿ ಮೊದಲಾದ ಹಸಿ ಮಸಿ ಕೃಷಿ, ವಿದ್ಯಾ, ವಾಣಿಜ್ಯ, ಕಲಾ ಅಂತ ಹೇಳಿ 6 ರೀತಿಯ ಬದುಕುವ ಕಲೆಗಳನ್ನು ಜೀವನೋಪಾಯಕವಾಗಿ ಕಲಿಸಿಕೊಡ್ತಾರೆ, ಬೋಧಿಸ್ತಾರೆ. ಪುನಃ ಮತ್ತು ಪ್ರಬುದ್ಧ ತತ್ವ, ಪ್ರಬುದ್ಧ ಚೆನ್ನಾಗಿ ತಿಳಿಯಲ್ಪಟ್ಟ ತತ್ವ ತತ್ವವುಳ್ಳವರಾಗಿ, ಅದ್ಭುತೋದಯ ಅದ್ಭುತ ಆಶ್ಚರ್ಯಕರವಾದ, ಉದಯ ವಿಭೂತಿ ವಿಶೇಷವುಳ್ಳವರಾಗಿ, ವಿಧಾಂಬರ ಜ್ಞಾನಿಗಳಲ್ಲಿ ಶ್ರೇಷ್ಠರಾಗಿ, ಮಮತ್ವತಃ ನಾನು ನನ್ನದು ಎಂಬ ಅಭಿಮಾನದಿಂದ ನಿರ್ವಿವಿಧೇ ವಿರಕ್ತರಾದರು. ಯಾರು? ಆದಿನಾಥ ಸ್ವಾಮಿಗಳು. ಈ ಅವಸರ್ಪಣೀಯ ಚತುರ್ಥ ಕಾಲದಲ್ಲಾದ ಎಲ್ಲ ರಾಜರಲ್ಲಿ ಮೊದಲನೆಯ ರಾಜರು ಜೀವನಾಭಿಲಾಷಿಗಳಾದ ಪ್ರಜೆಗಳಿಗೆ ಕೃಷಿ ಮೊದಲಾದ ಜೀವನೋಪಾಯವನ್ನು ಬೋಧಿಸಿದವರು. ಹೇಯೋಪಾದೇಯ ಜ್ಞಾನವುಳ್ಳವರು. ಹೇಯೋಪಾದೇಯ ಅಂದರೆ ಮಾಡಬೇಕಾದ್ದು ಮಾಡಬಾರ್ದು, ತಿನ್ನಬೇಕಾದ್ದು ತಿನ್ನಬಾರದು, ಎಲ್ಲಿ ಏನನ್ನು ಮಾತಾಡಬೇಕು ಏನನ್ನು ಮಾತಾಡಬಾರ್ದು, ಹೀಗೆ ಲೋಕದಲ್ಲಿ 2 ವಿಷಯಗಳಿವೆ. ಅವುಗಳನ್ನೆಲ್ಲ ತಿಳಿದಂಥವರು, ಪಂಚಕಲ್ಯಾಣಕ ಮೊದಲಾದ ಪುಣ್ಯಾತಿಶಯಗಳಿಂದ ಕೂಡಿದವರು, ಆತ್ಮಜ್ಞಾನಿಗಳಲ್ಲಿ ಶ್ರೇಷ್ಠರು. ಯಾಕೆಂದರೆ ಅವರು ಕೇವಲ ಜ್ಞಾನವನ್ನು ಪಡ್ಕೊಂಡಿರುವಂಥವ್ರು ಆದಂಥ ಋಷಭ ಸ್ವಾಮಿ ಸಂಸಾರ ಪರಿಗ್ರಹದಿಂದ ವಿರಕ್ತಿಯನ್ನು ಹೊಂದಿದರು ಅಂಥೇಳಿ ಜರೋ ಆದಿನಾಥ ಭಗವಾನ್ ಕಿ ಜೈ.